ಯಾರು ರಾಜ್ಯಸಭೆಯಲ್ಲಿ ಮಾತಾಡ್ತಾ ಯಾರು ಹೇಳೋದು? ಹೌದಪ್ಪ, ಅವ್ರು ಯಾವ ತರ ಸತ್ಯ ಹೇಳಿದಾರ? ಅವ್ರು ಯಾವಾಗಲೂ ಸುಳ್ಳು ಹೇಳೋ ರೂಢಿ. ಇದು ಒಂದು ಸುಳ್ಳು ಅಷ್ಟೇ, ಗೊತ್ತಾಯ್ತಾ? ದೇಶಕ್ಕೋಸ್ಕರ ಇಂದಿರಾ ಗಾಂಧಿ ಅವರ ಪ್ರಾಣ ತ್ಯಾಗ ಮಾಡಲಿಲ್ವಾ? ರಾಜೀವ್ ಗಾಂಧಿ ಮಾಡಲಿಲ್ಲ? ಇವ್ರ ಪಾರ್ಟಿಯವ್ರು ಯಾರನ್ನ ಒಬ್ಬರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಾರ? ಇವರು ಈಗ ಮೋದಿ ಅವರು ಯಾವಾಗಲೂ ಸುಳ್ಳು ಹೇಳೋದು ಅವ್ರದ್ದು ಜಾಯಮಾನ. ಇದು ಒಂದು ಸುಳ್ಳು ಹೇಳಿದಾರೆ ಅಷ್ಟೇ. ಅದೇ ರೀ ಸುಳ್ಳು ಹೇಳೋರು ಅಂತ ಹೇಳದ್ನಲ್ಲಪ್ಪ. ಈಗ ದೇಶ ಉಳ್ಸೋಕ್ಕೋಸ್ಕರ ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಯ್ತು, ಇಂದಿರಾ ಗಾಂಧಿ ಅವ್ರ ಹತ್ಯೆ ಆಯ್ತು. ಇಂದಿರಾ ಗಾಂಧಿ ಅವ್ರ ಹತ್ಯೆ ಯಾಕಾಯ್ತು? ಬ್ಲೂ ಸ್ಟಾರ್ ಆಪರೇಷನ್ ಮಾಡಿದ್ರು ಅಂತೇಳಿ ಆ ಹತ್ಯೆ ಆಗಿದ್ದು. ಇಲ್ಲಿ ರಾಜೀವ್ ಗಾಂಧಿ ಅವ್ರ ಹತ್ಯೆ ಯಾಕಾಯ್ತು? IPKF ಫೋರ್ಸ್ ಶ್ರೀಲಂಕಾ ಕಳಿಸಿದ್ರು ಅಂತೇಳಿ ಅವರು ಕೋಪದಲ್ಲಿ LTT ಅವರು ಅವ್ರನ್ನ ಹೊಡೆದಾಕಿದ್ರು. ಹೀಗೆ ಇವ್ರು ಯಾರನ್ನ BJP ಅವ್ರಿಗೆ ಯಾರನ್ನ ಒಬ್ರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ ಉದಾಹರಣೆ ಇದ್ರೆ ಹೇಳಕ್ ಹೇಳಿ. ಅದರಿಂದ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಿದ್ದಂತ ಬಿಜೆಪಿ ಇವತ್ತು ಭಾರತಕ್ಕೆ ಅವರೇ ಹೇಳ್ತಾರೆ ಅಲ್ರಿ. ಈಗ ಮೋದಿ ಗ್ಯಾರಂಟಿ ಅಂತಾರಲ್ಲ, ಗ್ಯಾರಂಟಿ ಪದನೇ ಗೊತ್ತಿರ್ಲಿಲ್ಲ ಅವ್ರಿಗೆ. ನಾವೆಲ್ಲ ಜನರುಗಳಿಗೆ ಬಡವರು ನೆಮ್ಮದಿಯಿಂದ ಸಂತೋಷವಾಗಿ ಇರ್ಲಿ ಅಂತ ಹೇಳಿ ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಏನೆಲ್ಲ ಹೇಳಿತ್ತು ಆ ಪ್ರಕಾರ ಜಾರಿ ಮಾಡಿದೆ. ಅದನ್ನು ಅವ್ರು ಸಹಿಸಕ್ಕಾಗೋದಿಲ್ಲ. ಈಗ ಗ್ಯಾರಂಟಿ ಪದ ಈಗ ಅವ್ರಿಗೆ ನೆನಪಾಗಿರ್ತಕ್ಕಂಥದ್ದು ಇತ್ತೀಚೆಗೆ ನಾವೆಲ್ಲ ಗ್ಯಾರಂಟಿಗಳನ್ನ ಜಾರಿ ಮಾಡಿ ಜನ ನಮ್ಮ ಜೊತೆನಲ್ಲಿ ನಮ್ಮನ್ನು ಆಶೀರ್ವಾದ ಮಾಡ್ತಕ್ಕಂಥ ಮನಸ್ಸು ಮಾಡಿರೋ ಹಿನ್ನೆಲೆಯಲ್ಲಿ ಅವರು ಕೂಡ ಗ್ಯಾರಂಟಿ ಪದದ ಅರ್ಥ ಈಗ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ.